देवी सरस्वती वाजेभिर्वाजिनीवति धीनामवित्र्यवत् वागर्थाविव सम्पृक्तौ वागर्थ प्रतिपत्तये जगतः पितरौ वन्दे पार्वती परमेश्वरौ रत्नाकरार्थौ तपदां हिमालय किरीटिनीं ब्रह्मराजस्य रत्नाढ्यां वंदे भारत मातरಂ. ಸೇರಿದಂತಹ ಎಲ್ಲ ಹಿರಿಕಿರಿಯ ಸಜ್ಜನ ಬಂಧುಗಳೇ, ಮಹನೀಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಒಂದು ಕುಟುಂಬದಲ್ಲಿ ಆಗಲೇಬೇಕಾದಂತಹ ಒಂದು ಸಂಸ್ಕಾರದ ಪ್ರಕ್ರಿಯೆ ವಿವಾಹ ಅನ್ನುವಂಥದ್ದು. ಆ ವಿವಾಹದ ಶುಭ ಸಮಾರಂಭದಲ್ಲಿ ಮಂಗಲ ನಿಧಿ ಅನ್ನುವ ಹೆಸರಿನಲ್ಲಿ ಇವತ್ತು ನಾವಿಲ್ಲಿ ಸಂಪನ್ನರಾಗಿದ್ದೇವೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ಹುಟ್ಟಿದ ಮಗು ಏನೋ ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಮಗುವಿಗೆ ಸಂಸ್ಕಾರ ಅನ್ನೋದು ಶುರುವಾಗುತ್ತೆ. ತಾಯಿಯ ಗರ್ಭಕ್ಕೆ ಸೇರಿಕೊಳ್ಳುವ ಮೊದಲು ಉಂಟಾದ ಸಂಸ್ಕಾರ ಮನುಷ್ಯ ಸತ್ತು ಪುನಃ ವೈಕುಂಠ ಸಮಾರಾಧನೆ, ಇಲ್ಲಿವರೆಗೆ 16 ಸಂಸ್ಕಾರ ಭಾರತೀಯ ಪರಂಪರೆಯಲ್ಲಿದೆ. ಅದರಲ್ಲಿ ಎಲ್ಲರಿಗೂ ಅನ್ವಯವಾಗುವಂತಹ 2 ಸಂಸ್ಕಾರಗಳು ವಿವಾಹ ಮತ್ತು ಅಂತ್ಯೇಷ್ಟಿ. ವಿವಾಹ ಸಂಸ್ಕಾರ ಇಡೀ ಸಮಾಜಕ್ಕೆ, ಕುಟುಂಬಕ್ಕೆ, ವ್ಯಕ್ತಿಗೆ ಶಕ್ತಿ ಕೊಡುವಂತಹ ಅದ್ಭುತವಾದ ಸಂಸ್ಕಾರ. ಇವತ್ತು ನಮಗೆ ಮದುವೆ ಅಂದ ಕೂಡಲೇ ಎಷ್ಟು ಗೊತ್ತಪ್ಪ ಅಂತ ಕೇಳಿದ್ರೆ, ಒಂದು ಹುಡುಗ ಒಂದು ಹುಡುಗಿ, ಅವರಿಗೆ ಉಂಗುರ ತೋರಿಸುವಂತದ್ದು, ವಿವಾಹ, ಊಟ, ಇಷ್ಟು ಬಿಟ್ರೆ ಮದುವೆ ಬಗ್ಗೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಮದುವೆ ಅನ್ನೋದು ಒಂದು ಧಾರ್ಮಿಕ ಪ್ರಕ್ರಿಯೆ, ಒಂದು ಕೌಟುಂಬಿಕ ಪ್ರಕ್ರಿಯೆ, ಒಂದು ಸಂಸ್ಕಾರಪೂರ್ಣವಾದ ಪ್ರಕ್ರಿಯೆ ಮತ್ತು ಇಡೀ ದೇಶಕ್ಕೆ, ಸಮಾಜಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ಅದ್ಭುತವಾದ ಪ್ರಕ್ರಿಯೆ ವಿವಾಹ ಸಂಸ್ಕಾರ. ವಿವಾಹ ಸಂಸ್ಕಾರ ಅನ್ನೋದು ಸಂಸ್ಕರೋತಿ. ವಿವಾಹ ಶಬ್ದಕ್ಕೆ ಏನರ್ಥ ಅಂತ ಕೇಳಿ, ವಿಶೇಷೇಣ ವಹತಿ ಇತಿ ವಿವಾಹ. ನೋಡಿ, ನಿನ್ನೆವರೆಗೆ ರಾಜೇಶ್ ಬೇರೆ ಆಗಿದ್ರು, ಮಂಜುಳಾ ಬೇರೆ ಆಗಿದ್ರು. ಈ ವಿವಾಹದ ಒಂದು ಶುಭ ಸಂದರ್ಭದಿಂದ ಇವರಿಬ್ರು ಒಟ್ಟಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ. ನಿನ್ನೆವರೆಗೆ ಅವಳು ಜೀವನ ಪ್ರತ್ಯೇಕ, ಇವನ್ ಜೀವನ ಪ್ರತ್ಯೇಕ. ಅವಳು ಬದುಕು ಒಂದು ಮುಖ, ಇವನು ಬದುಕು ಒಂದು ಮುಖ. ಆದ್ರೆ ವಿಶೇಷೇಣ ವಿಶಿಷ್ಟೇನ, ವಿಶೇಷವಾಗಿ ವಿವಾಹ ಸಂಸ್ಕಾರದ ವಿಶಿಷ್ಟಗೊಳಿಸಿ 2 ಮುಖದಲ್ಲಿ ಹೋಗುವಂತಹ ಇಬ್ಬರನ್ನ ಒಮ್ಮುಖವಾಗಿ ಸಂಸಾರ ಅನ್ನುವಂತಹ ಮುಖದಲ್ಲಿ ನಡೆಯುವಂತೆ ಮಾಡುವಂತದ್ದು ಈ ವಿವಾಹ ಸಂಸ್ಕಾರ. ಇವತ್ತು ರಾಜೇಶನಿಗೆ ನಾವು ಮಾಡಿದ ವಿವಾಹ ಬ್ರಾಹ್ಮ ವಿವಾಹ ಪದ್ಧತಿಯಲ್ಲಿ 8 ಬಗೆಯ ವಿವಾಹ ಇದೆ. ಅದರಲ್ಲಿ ಬ್ರಾಹ್ಮ ಅಂತಂದ್ರೆ ವೈದಿಕವಾಗಿ, ಸುಸಂಸ್ಕೃತವಾಗಿ, ಸಂಸ್ಕಾರ ಪೂರ್ಣವಾಗಿ ಮಾಡುವಂತಹ ವಿವಾಹ. ಇದಕ್ಕೆ ಬ್ರಾಹ್ಮ ವಿವಾಹ ಅಂತ ಹೆಸರು. ಇದಕ್ಕೆ ಊರಿನವರು ಬೇಕು, ಬಂಧುಗಳು ಬೇಕು, ಹಿತೈಷಿಗಳು ಬೇಕು, ಆಪ್ತರು ಬೇಕು. ಇವರೆಲ್ಲ ಸೇರಿ ಈ ವಿವಾಹದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆ ವಿವಾಹಕ್ಕೆ ಒಂದು ಪರಮ ಶ್ರೇಷ್ಠವಾದ ಹಿನ್ನೆಲೆಯನ್ನು ಒದಗಿಸಿಕೊಡುತ್ತೆ. ಆ ಹಿನ್ನೆಲೆಯಲ್ಲಿ ವಿವಾಹದಲ್ಲಿ ಭಟ್ರು ಬರ್ತಾರೆ, ಅವರು ಒಂದಷ್ಟು ಮಂತ್ರ ಹೇಳ್ತಾರೆ. ಆದ್ರೆ ವಿವಾಹದಲ್ಲಿ ಭಟ್ರು ಮದುವೆ ಮಾಡುವ ಪೂರ್ವದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸ್ತಾರೆ. ಕೈಯಲ್ಲಿ ಅಕ್ಷತ ಹೂವನ್ನು ಹಿಡ್ಕೊಂಡು ಮುಚ್ಚಿಡ್ಕೊಂಡು ಈ ದೇಶ, ಕಾಲ, ಇವತ್ತಿನ ದಿನ, ನಕ್ಷತ್ರ, ತಿಥಿ ಎಲ್ಲವನ್ನು ನೆನಪಿಸಿಕೊಂಡು ಒಂದು ಸಂಕಲ್ಪ ಮಾಡ್ತಾರೆ. ಏನು? ಧರ್ಮ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ
ವಿವಾಹಾಖ್ಯಂ ಕರ್ಮ ಕರಿಷ್ಯೆ. ಸುಮ್ಮನೆ ಇವನಿಗೆ ಹುಡುಗಿ ಸಿಗ್ಲಿಲ್ಲ, ಅವಳಿಗೆ ಹುಡುಗ ಸಿಗ್ಲಿಲ್ಲ ಅನ್ನೋದಕ್ಕೆ ನಾವು ಮದುವೆ ಮಾಡಿಲ್ಲ. ಯಾಕೆ? ಧರ್ಮ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ. ಈ ಕೌಟುಂಬಿಕ ಧರ್ಮ ಅಂತೇನಿದೆ ಅದು ಮುಂದುವರಿಬೇಕು. ಕೌಟುಂಬಿಕ ಧರ್ಮ ಒಂದು ಹುಡುಗ ಹುಡುಗಿಯನ್ನ ಸೇರಿಸಿ ಮದುವೆ ಮಾಡಿದಾಗ್ಲಿಲ್ಲ. ಆ ಮದುವೆಯ ಉತ್ತರದ ಪ್ರಕ್ರಿಯೆ ಇದೆಯಲ್ಲ, ಪ್ರಜಾ ಸಂಪತ್ತು. ಮುಂದೆ ಈ ಮನೆ ಬೆಳಗುವಂತಹ ಹೇಗೆ ಸೊಸೆಯಾಗಿ ಬಂದು ಮಂಜುಳ, ಈ ಮನೆಗೆ ಕುಲದೀಪಗಳಾದಂತಹ ಮುಂದಿನ ಒಂದು ಕುಡಿಯನ್ನ ಕೊಡ್ಬೇಕು. ಆ ಹಿನ್ನೆಲೆಯಲ್ಲಿ ವಿವಾಹ. ಅದಕ್ಕೆ ಧರ್ಮ ಪ್ರಜಾ ಸಂಪದ ಅಭಿವೃದ್ಧ್ಯರ್ಥಂ. ಯಾವ ಸಂಪತ್ತು ಅಂತ ಕೇಳಿದ್ರೆ ಪ್ರಜಾ ಸಂಪತ್ತು, ಪುತ್ರ ಸಂಪತ್ತು, ಉತ್ತರೋತ್ತರವಾಗಿ ಕುಟುಂಬ ಬೆಳೆಯುವಂತಹ ಸಂಪತ್ತು. ಈ ಸಂಪತ್ತಿಗೋಸ್ಕರ ಈ ಸತ್ಕುಲ ಪ್ರಸೂತೆಯಾದಂತಹ ಈ ಹುಡುಗಿಯನ್ನ ಸಂಸ್ಕಾರ ಪೂರ್ಣವಾದ ಈ ಕುಟುಂಬಕ್ಕೆ ಸಮಗ್ರ ಎಲ್ಲರ ಸಮ್ಮುಖದಲ್ಲಿ ಅವರ ಆಶೀರ್ವಾದದ ಮೂಲಕ ಈ ನಮ್ಮ ಮನೆಯನ್ನ ತುಂಬಿಸ್ಕೊಳ್ತೇವೆ. ನಮ್ಮಲ್ಲಿ ಮನೆ ಅಂದ್ರೆ ಏನು? ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಇಷ್ಟೆಲ್ಲ ಕಟ್ಟಿದೆ, ಇದು ಮನೆಯ? ಮನು ಹೇಳ್ತಾನೆ, ನಗ್ರಹಂ ಗ್ರಹಮಿತ್ಯಾಹು. ಕಲ್ಲು, ಮಣ್ಣು, ಇಟ್ಟಿಗೆ ಯಾವುದರಿಂದ ಎಷ್ಟೇ ದೊಡ್ಡ ಮನೆ ಕಟ್ಟಿ ನಗ್ರಹಂ ಗ್ರಹಮಿತ್ಯಾಹು, ಅದು ಮನೆ ಅಲ್ಲ. ಯಾವುದು ಮನೆ? ಆ ಮನೆಯಲ್ಲಿ ಬಂದವರಿಗೆ ಬಾಯಾರಿಕೆ ಬೇಕಂತ ಕೇಳಿ ಒಂದು ತಂಬಿಗೆ ನೀರು, ಒಂದು ಬೆಲ್ಲ ಕೊಡುವಂತ ತಾಯಿ ಇದ್ದಾಳ, ಅದು ನಿಜವಾದ ಮನೆ. ನಗ್ರಹಂ ಗ್ರಹಮಿತ್ಯಾಹು ಗೃಹಿಣಿ ಗ್ರಹ ಮುಚ್ಯತೆ. ಆ ಮನೆಯಲ್ಲಿ ಬಂದವರಿಗೆ ಬಾಯಾರಿಕೆ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳುವಂತಹದ್ದು ಏನು ತಾಯಿ ಆ ಮನೆಯಲ್ಲಿ ಇರ್ತದೆ, ಆ ಮನೆ ನಿಜವಾದ ಮನೆ. ಉಳಿದದ್ದು ಭೌತಿಕವಾದ ಮನೆ. ಈ ಮನೆಯಲ್ಲಿ ಸಂಸ್ಕಾರ ಪೂರ್ಣವಾಗಿ ಇಂತಹ ಅತಿಥಿಗಳ ಸತ್ಕಾರ, ಬಾಯಾರರಿಗೆ ಉಪಚರಿಸುವಂತಹದ್ದು, ಈ ಕೃಷಿ ಸಂಪತ್ತನ್ನ, ಗೋ ಸಂಪತ್ತನ್ನ, ಮತ್ತೆ ನಮ್ಮ ಬೇರೆ ಬೇರೆ ಸಂಪತ್ತನ್ನ ಬೆಳೆಸುವುದು, ಇದು ಮನೆಯ ಮಾಧ್ಯಮದಿಂದ ಆರಂಭ ಆಗ್ತದೆ. ಇವತ್ತು ನಾವು ರಾಜೇಶ್ನಿ ವಿವಾಹ ಮಾಡಿದ್ದೇವೆ. ನಿನ್ನಿನವರಿಗಿಂತ ಇವತ್ತು ಈಗ ರಾಜೇಶ ಅವನ ಅರ್ಧ ಭಾಗ ಮಾತ್ರ ರಾಜೇಶ, ಅರ್ಧ ಭಾಗ ಮಂಜುಳ, ಅರ್ಧ ಭಾಗ ಮಂಜುಳ, ಅರ್ಧ ಭಾಗ ರಾಜೇಶ್. ಅಂದ್ರೆ ಇವರು ಪರಸ್ಪರ ಅನ್ಯೋನ್ಯ. ನೀವು ನೋಡಿರ್ಬೇಕು, ವಿವಾಹದಲ್ಲಿ ಸಪ್ತಪದಿ ಅಂತ ಮಾಡ್ತಾರೆ. 7 ಅಕ್ಕಿ ರಾಶಿಯನ್ನಿಟ್ಟು ಅಕ್ಕಿಯ ರಾಶಿ ಮೇಲೆ ಹುಡುಗಿಯ ಕೈ ಹಿಡ್ಕೊಂಡು ಹುಡುಗ 7 ಹೆಜ್ಜೆ ನಡೆಸ್ತಾನೆ. 7 ಹೆಜ್ಜೆ ಅಂತ ಯಾಕೆ ನಡೆಸೋದು ಅಂತ ಕೇಳಿದ್ರೆ, ಈ ಸಂಬಂಧ ಅನ್ನುವುದು ಸಂಭಾಷಣ ಪೂರ್ವಕಂ. ಏಕ ಪದಂ ವಿಷ್ಣುಂ ತ್ವಾಮೇತು ದ್ವಿಪದಂ ಧರ್ಮಂ ತ್ವಾಮೇತು ಅಂತ ಹೇಳ್ಕೊಂಡು 7 ಹೆಜ್ಜೆ. ಒಂದು, ಆ ಭಗವತ್ ತತ್ವವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು. 2, ಧರ್ಮದ ಮಾರ್ಗದಲ್ಲಿ ನಡ್ಕೊಳ್ಬೇಕು. 3ನೇದು, ನಮ್ಮ ಮನೆಯ ಬಂಧು ಬಳಗ ಅತಿಥಿಗಳನ್ನೆಲ್ಲ ನಾವು ಗೌರವಿಸಬೇಕು. 4ನೇದು, ಅವಳ ಮಾತನ್ನ ಇವನು ಮೀರಿ, ಇವನ ಮಾತನ್ನು ಅವಳು ಮೀರಿ ವ್ಯವಹಾರ ಮಾಡಬಾರ್ದು, ಹೊಂದಾಣಿಕೆ ಮಾಡಿಕೊಂಡು ನಡೆಸ್ತೇನೆ. ಮತ್ತೆ ಪ್ರತಿಯೊಂದು ಸಖಾತ್ವಾಮೇತು. ಕೊನೆಯದು, ಹೆಂಡತಿ ಅನ್ನೋದು ಒಬ್ಬ ಗಂಡಸಿನ ಅಥವಾ ಹೆಂಗಸಿನ ಏನು ಮನಸ್ಸಿನ ಆಸೆಯನ್ನ ಪೂರೈಸುವುದಕ್ಕಲ್ಲ, ಸಖಾತ್ವಾಮೇತು. ರಾಜೇಶ ಅವಳಿಗೆ ಗೆಳೆಯ, ಅವಳಿಗೆ ಇವನಿಗೆ, ಹೀಗೆ ಪರಸ್ಪರ ಸ್ನೇಹಿತರಂತೆ ಈ ಕುಟುಂಬವನ್ನ ಮುಂದುವರಿಸುವಂತಹ ಒಂದು ಸಂಕಲ್ಪ ಮಾಡಿ 7 ಹೆಜ್ಜೆಯನ್ನು ನಡೆಸ್ತೀವಿ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಪ್ರಧಾನವಾದದ್ದು. 2ನೇದು, ವಿವಾಹ ಹೋಮ ಅಂತ ಮಾಡ್ತೀವಿ. ವಿವಾಹ ಹೋಮ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಇವರು ಪತಿ ಪತ್ನಿ ಅಂತ ನಾವಲ್ಲಿ ಘೋಷಣೆ ಮಾಡ್ತೀವಿ. ಇವತ್ತು ರಿಜಿಸ್ಟರ್ ಆಫೀಸ್ ನಲ್ಲಿ ಹೋಗಿ ರಿಜಿಸ್ಟರ್ ಮಾಡೋದೆಲ್ಲ ಇದೆ. ಅಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಇದ್ರೆ ನಾವು ಸೈನ್ ಮಾಡಿದ್ರೆ ಆಯ್ತು. ಅದು ನಮ್ಮ ಭಾರತೀಯ ಪರಂಪರೆಯ ವಿವಾಹ ಎಷ್ಟು ಗಟ್ಟಿ ಅಂತ ಕೇಳಿದ್ರೆ, ತುಂಬಾ ಜನ ಬಂಧುಗಳ ಎದುರಿಗೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯುವಂತಹದ್ದು. ಹಾಗಾಗಿ ನಮಗೆ ವಿವಾಹವಾಗಿದೆ, ನಾವು ಸತಿಪತಿಗಳು ಅನ್ನೋದಕ್ಕೆ ನಮಗೆ ಪ್ರಥಮ ಸಾಕ್ಷಿ ಅಗ್ನಿ.
ಅದಕ್ಕೋಸ್ಕರ ಅಗ್ನಿಯನ್ನ ಆಹುತಿ ಕೊಟ್ಟಿರೋರು ಸಂತೃಪ್ತಿಪಡಿಸಿ ಅಗ್ನಿಯ ಅನುಗ್ರಹವನ್ನ ಆಶೀರ್ವಾದವನ್ನ ಪಡೆದುಕೊಂಡು ಸತಿಪತ್ನಿಯರಾಗ್ತವೆ. ಈ ರೀತಿಯಾಗಿ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯುವಂತದ್ದು. ಅಗ್ನಿ ಹೇಗೆ ಹಾಕಿದ ಎಲ್ಲ ದ್ರವ್ಯಗಳನ್ನು ಅವನು ಜೀರ್ಣ ಮಾಡಿಕೊಳ್ತಾನೋ, ಹಾಕಿದ ಎಲ್ಲ ವಸ್ತುವನ್ನು ಜೀರ್ಣ ಮಾಡಿಕೊಂಡು ತತ್ತ ಸ್ಥಾನಕ್ಕೆ ಅದನ್ನು ತಲುಪಿಸ್ತಾನೆ. ಹಾಗೆ ಹೆಂಡತಿಯನ್ನೋಳು ಗಂಡನ ದೋಷವನ್ನ ಜೀರ್ಣ ಮಾಡ್ಕೊಳ್ಬೇಕು, ಗಂಡ ಅನ್ನೋನು ಹೆಂಡತಿಯ ದೋಷವನ್ನ ಜೀರ್ಣ ಮಾಡ್ಕೊಳ್ಬೇಕು. ಗುಣಗಳನ್ನ ಮಾತ್ರ ಗ್ರಹಣ ಮಾಡಬೇಕು. ಪ್ರಪಂಚದಲ್ಲಿ ಹುಡುಕ್ತಾ ಹೋದ್ರೆ ಎಲ್ಲರಲ್ಲಿಯೂ ದೋಷ ಇದೆ. ಹುಟ್ಟಿದಂತಹ ಅಣ್ಣ ತಮ್ಮಂದ್ರು 4 ಅವರಲ್ಲೇ ದೋಷ ಕಾಣ್ತೀವಿ, ಅಕ್ಕ ತಂಗಿನೇ ದೋಷ ಕಾಣ್ತೀವಿ, ಮಕ್ಕಳ ಮಧ್ಯೆ ದೋಷ ಕಾಣ್ತೀವಿ. ಯಾವುದೋ ಕುಟುಂಬದಲ್ಲಿ ಬೆಳೆದದ್ದು ಯಾವುದೋ ಕುಟುಂಬದಲ್ಲಿ ಬೆಳೆದವನು ದೋಷ ಇಲ್ವಾ? ಸಹಜವಾಗಿ ಮನುಷ್ಯ ಸಹಜವಾದ ದೋಷ ಇರುತ್ತೆ. ಹೇಗೆ ಅಗ್ನಿ ಆಹುತಿಯನ್ನ ಕೊಟ್ಟದ್ದನ್ನ ಜೀರ್ಣ ಮಾಡ್ಕೊಳ್ತಾನೋ, ಪರಸ್ಪರ ಜೀರ್ಣವನ್ನ ಮಾಡಿಕೊಂಡು ಗುಣವನ್ನ ಗ್ರಹಣ ಮಾಡಿಕೊಂಡು ನಾವು ಬದುಕಬೇಕು ಅನ್ನುವಂತಹ ಸಂದೇಶವನ್ನ ಅಗ್ನಿ ಸಾಕ್ಷಿಯಾಗಿ ಸ್ವೀಕಾರ ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿವಾಹಕ್ಕೆ ಅತ್ಯಂತ ದೊಡ್ಡದಾದ ಸ್ಥಾನ ಇದೆ. ಇವತ್ತು ಈ ದಿನದ ಜಂಜಾಟದಲ್ಲಿ, ಬದುಕಿನ ಧಾವಂತದಲ್ಲಿ ವಿವಾಹದ ಯಾವ ಪ್ರಕ್ರಿಯೆಯನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಕೇವಲ ವಿವಾಹ ಅಂತೇಳಿ ನಮ್ಮಲ್ಲಿ ಇವತ್ತು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ನಿಶ್ಚಯ ತಾಂಬೂಲ ಅಂತ ಹೇಳ್ತೀವಿ. ನಮ್ಮಲ್ಲಿ ಬಂಗಾರದ ರಿಂಗ್ ಹಾಕೋದು ಮುಖ್ಯ ಅಲ್ಲ. ಒಂದು ಎಲೆಯ ಮೇಲೆ 2 ಎಲೆಯ ಮೇಲೆ ಅಡಿಕೆ ಇಟ್ಟುಕೊಂಡು ಪರಸ್ಪರ ಬದಲಾಯಿಸಿಕೊಳ್ತೇವಲ್ಲ, ಇಂತಹ ಕುಟುಂಬದ ಈ ಮಗುವನ್ನ ಈ ಮನೆಯ ಸೊಸೆಯನ್ನಾಗಿ ಪಡಿತೇನೆ ಅಂತ ಗಂಡಿನ ಮನೆಯವರು ಹೇಳೋದು. ಹೆಣ್ಣಿನ ಮನೆ ಇಂತಹ ಕುಟುಂಬದವರಿಗೆ ಈ ನಮ್ಮ ಮನೆಯ ಮಗಳನ್ನ ಕೊಡ್ತೇನೆ, ಇದು ವಾಗ್ದಾನ ಅಂತ. ಅದೇ ಇವತ್ತು ನಿಶ್ಚಯ ತಾಂಬೂಲ ಅಂತ ಬಂದಿದೆ, ಅಥವಾ ಎಂಗೇಜ್ಮೆಂಟ್ ಬಂದಿದೆ. ಅಂದ್ರೆ ಪರಸ್ಪರ ಬಂಧುಗಳ ಎದುರಿಗೆ ಎರಡೂ ಕುಟುಂಬದವರು ವಾಗ್ದಾನ ಮಾಡ್ತಾರೆ. ವಾಗ್ದಾನ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನಾವು ನಮ್ಮ ಮಗಳನ್ನ ನಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ನೋಡ್ಕೊಂಡಿದ್ದೇವೋ ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ನೋಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟುಕೊಡ್ತಾರೆ. ಸಹಜವಾಗಿ ಮನುಷ್ಯ ಸಹಜವಾಗಿ ದೋಷ ಉಂಟಾಗತ್ತೆ. ಆ ದೋಷವನ್ನೇ ದೊಡ್ಡದಾಗಿ ಮಾಡಿಕೊಂಡ್ರೆ ಯಾರ ಬದುಕಿನಲ್ಲಿಯೂ ನೆಮ್ಮದಿ ಇರುವುದಿಲ್ಲ. ಅದಕ್ಕೋಸ್ಕರ ದೋಷವನ್ನ ಮರೆತು ಗುಣವನ್ನ ಮೆರೆಸುವಂತಹ ಮನೋಭಾವವನ್ನು ಇಟ್ಕೊಂಡು ಈ ಮಗುವನ್ನ ನಿಮ್ಮಲ್ಲಿ ತಗೊಂಡೋಗಿ ನಿಮ್ಮ ಮನೆಯ ಸೊಸೆಯನ್ನಾಗಿ ಸ್ವೀಕಾರ ಮಾಡಿ. ನಮ್ಮ ಪರಂಪರೆಯಲ್ಲಿ 2 ಕುಟುಂಬವನ್ನು ಬೆಳಗುವಂತಹ ಸಾಮರ್ಥ್ಯ, 2 ಕುಟುಂಬವನ್ನ ಬೆಳಗುವಂತಹ ಯೋಗ್ಯತೆ, 2 ಕುಟುಂಬವನ್ನ ಬೆಳಗುವಂತಹ ಹಿರಿಮೆ ಇದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ. ಹುಟ್ಟಿದ ಮನೆಯನ್ನು ಬೆಳಗ್ತವೆ, ಕೊಟ್ಟ ಮನೆಯನ್ನು ಬೆಳಗ್ತವೆ. ಹೀಗೆ ಹುಟ್ಟಿದ ಮನೆ, ಕೊಟ್ಟ ಮನೆ, ಈ 2 ಕುಟುಂಬವನ್ನ ಬೆಳಗುವಂತಹ ಒಂದು ಸಾಮರ್ಥ್ಯ ಆ ಹೆಂಗಸರಿಗಿರುತ್ತೆ. ಅದಕ್ಕೋಸ್ಕರ ಹುಟ್ಟಿದ ಮನೆ ಮತ್ತು ಕೊಟ್ಟ ಮನೆ ಇದೆರಡೂ ಕೂಡ ಹೆಣ್ಮಕ್ಕಳ 2 ಕಣ್ಣಿದ್ದಾಗ. ಮನೆಯಲ್ಲಿ ತೊಂದರೆ ಆದ್ರೂ ಅವ್ರಿಗೆ ನೋವಾಗತ್ತೆ, ಹುಟ್ಟಿದ ಮನೆಯಲ್ಲಿ ತೊಂದರೆ ಆದ್ರೂ ನೋವಾಗತ್ತೆ. ಹಾಗಾಗಿ ಸಮಾನ ನಮ್ಗೆ ಒಂದು ಕಣ್ಣಿಗೆ ನೋವಾದ್ರೆ ಇನ್ನೊಂದು ಕಣ್ಣಿಗೆ ನೋವಾಗದೇ ಇದ್ರೆ ಹೇಗೆ ನಾವು ಅನುಭವಿಸ್ತೇವೋ, ಯಾವುದೇ ಕುಟುಂಬಕ್ಕೆ ನೋವಾದ್ರೂ ಕೂಡ ಆ ಹೆಣ್ಣು ಮಗಳು ನೋವನ್ನು ಅನುಭವಿಸ್ತಾರೆ. ಅದಕ್ಕೋಸ್ಕರ ಅವಳನ್ನ ನಾವು ಮನೆಗೆ ತುಂಬಿಕೊಡ್ಬೇಕಾದ್ರೆ ಸುಮ್ಮನೆ ಒಂದು ಹೆಣ್ಣು ಮಗಳು ಅಂತಂದು ಅವಳನ್ನು ಮಹಾಲಕ್ಷ್ಮಿ ಸ್ವರೂಪವಾಗಿ ನಾವು ತುಂಬಿಕೊಡ್ತೀವಿ. ಈ ಮನೆಯ ಭಾಗ್ಯಲಕ್ಷ್ಮಿ ಅಂತ ಹೇಳ್ತೀವಿ. ನಮ್ಮ ಮನೆಯಲ್ಲಿ ಮುಂದೆ ಯಾವುದಾದ್ರೂ ಧಾರ್ಮಿಕ ವಿಧಿವಿಧಾನಗಳಾಗಬೇಕಾದ್ರೆ ನಮ್ಮ ಮನೆಯ ಸೊಸೆ ಅತ್ತೆಯ ಜೊತೆಗೆ ನಿಂತ್ಕೊಂಡು ಆ ಕೆಲಸವನ್ನು ನಡೆಸಿದೆ. ಅತ್ತೆಯ ಉತ್ತರಾಧಿಕಾರಿಯಾಗಿ ಮನೆಯಲ್ಲಿರುವಂತಹ ಎಲ್ಲ ಧಾರ್ಮಿಕ ವಿಧಿವಿಧಾನಕ್ಕೆ ಆ ಮನೆಯನ್ನ ತುಂಬಿದಂತಹ ಸೊಸೆ ಕಾರಣರಾಗ್ತಾರೆ. ಒಂದು ರೀತಿಯಲ್ಲಿ ಮನೆಯ ಭಾಗ್ಯಲಕ್ಷ್ಮಿ ಅಂತ ಕರೀತೀವಿ. ಅಂತಹ ಒಂದು ಹಿನ್ನೆಲೆಯಲ್ಲಿ ಭಾರತೀಯ ಪರಂಪರೆಯಲ್ಲಿ ಈ ವಿವಾಹ ಪ್ರಕ್ರಿಯೆ ನಡೆದು ಬಂದಿದೆ. ಸಾಧಾರಣವಾಗಿ ವಿವಾಹ ಸಂದರ್ಭದಲ್ಲಿ ಈಗಿಲ್ಲ, ಮೊದಲೆಲ್ಲ 3 ಕಥೆಗಳನ್ನ 3 ಘಟನೆಗಳನ್ನ ನೆನಪಿಸ್ತಿದ್ರು.
ಒಂದು ವಿಷ್ಣು ಮತ್ತು ಲಕ್ಷ್ಮಿಯ ವಿವಾಹದ ಘಟನೆ, ಶಿವ ಮತ್ತು ಪಾರ್ವತಿಯರ ವಿವಾಹದ ಘಟನೆ, ದುಷ್ಯಂತ ಮತ್ತು ಶಕುಂತಲೆಯರ ವಿವಾಹದ ಘಟನೆ. ಈ ಮೂರು ಘಟನೆಯನ್ನ ಅಥವಾ ಮೂರಲ್ಲಿ ಯಾವುದಾದ್ರೂ ಒಂದು ಘಟನೆ ನೆನಪಿಸ್ತೀವಿ. ಹೇಗೆ ಅಂತಂದ್ರೆ, ವಿಷ್ಣು ಲಕ್ಷ್ಮಿಯನ್ನ ವಿವಾಹವಾದ, ಲಕ್ಷ್ಮಿಯನ್ನ ತನ್ನ ಅಂತರಂಗದಲ್ಲಿ ಇಟ್ಟುಕೊಂಡ. ಶಿವ ಪಾರ್ವತಿಯನ್ನ ವಿವಾಹವಾದ, ಶಿವ ಪಾರ್ವತಿಯನ್ನ ತನ್ನ ಶರೀರದ ಅರ್ಧ ಭಾಗದಲ್ಲಿ ಇಟ್ಕೊಂಡು ಅರ್ಧನಾರೀಶ್ವರನಾದ. ದುಷ್ಯಂತ ಶಕುಂತಲೆಯನ್ನ ಮದುವೆಯಾದ, ಇಡೀ ಭರತ ದೇಶ ಅನ್ನುವಂತಹ ಈ ಒಂದು ಹೆಸರು ಬರದ ಕಾರಣದ ಭರತ ಚಕ್ರವರ್ತಿ ಅಂತ ಶ್ರೇಷ್ಠ ಕುವರನನ್ನ ಇದು. ಈ ಒಂದು ಮೂರು ಘಟನೆಗಳನ್ನು ಹೇಳುವುದರ ಮೂಲಕ ಸಂಸಾರ ಹೇಗಿರಬೇಕು, ಹುಟ್ಟಿದಂತಹ ಮಕ್ಕಳು ಹೇಗಿರಬೇಕು, ಇದೆಲ್ಲವನ್ನು ಕೂಡ ಈ ಕಥೆಯ ಮೂಲಕ ವಿವರಿಸಿ ಈ ಮನೆಯ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಸಾಮರ್ಥ್ಯವನ್ನ, ಶಕ್ತಿಯನ್ನ ಅವಳು ಹೊಂದಬೇಕು. ಹೆಜ್ಜೆ ಹೆಜ್ಜೆಗೆ ಅವಳು ಏನಾದರೂ ತಪ್ಪು ಆಗ್ಬಿಟ್ರೆ ಅದನ್ನ ತಿದ್ದಬೇಕು. ತಪ್ಪು ಸಹಜ ಆದ್ರಿಂದ ತಪ್ಪನ್ನ ಪ್ರೀತಿಯಿಂದ ಹೇಳಿ ತಿದ್ದಬೇಕು. ಯಾಕಂತಂದ್ರೆ ಮನೆಗೆ ತುಂಬಿಕೊಂಡು ಬಂದಂತ ಒಂದು ಹೆಣ್ಣು ಮಗಳಿದ್ದಾಳಲ್ಲ, ತನ್ನೆಲ್ಲವನ್ನು ಬಿಟ್ಟು ನಮ್ಮ ಮನೆಗೆ ಬಂದಿರ್ತಾಳೆ. ಅಂದ್ರೆ ತನ್ನ ಬಂಧು ಬಳಗ ಎಲ್ಲವನ್ನ ಬಿಟ್ಟು ಅಪರಿಚಿತ ಒಂದು ಕುಟುಂಬದೊಳಗೆ ತನ್ನ ಜೀವನವನ್ನು ಆರಂಭ ಮಾಡ್ತಾಳೆ. ಹಾಗಾಗಿ ಮಾನಸಿಕವಾಗಿ ಆಂತರಿಕವಾಗಿ ಅಡಕಿರುತ್ತೆ. ಅದಕ್ಕೋಸ್ಕರ ಅವಳಿಗೆ ಧೈರ್ಯ ತುಂಬುವಂತಹ, ಸಮಾನರಾಗುವಂತಹ ವಿಶೇಷವಾದ ಪ್ರಕ್ರಿಯೆ ಈ ವಿವಾಹ ಸಂದರ್ಭದಲ್ಲಿ ಆಗುವಂಥದ್ದು. ಈ ವಿವಾಹ ಅನ್ನೋದು ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಪ್ರಾಚೀನವೂ ಹೌದು, ಅತ್ಯಂತ ತಥ್ಯವೂ ಹೌದು, ಅತ್ಯಂತ ಗಂಭೀರವಾದದ್ದು ಹೌದು. ಇತ್ತೀಚೆಗೆ ನಾನೊಂದು ಘಟನೆಯನ್ನು ಓದಿದ್ದೆ. ಅಂದ್ರೆ ಭಾರತೀಯ ಕುಟುಂಬ ಹೇಗಿರುತ್ತೆ, ಹೇಗೆ ಪರಿಣಾಮ ಮಾಡುತ್ತೆ ಒಳ್ಳೆಯ ಕುಟುಂಬ ಅನ್ನೋದಕ್ಕೆ ಇದೊಂದು ಘಟನೆ. ವಿದೇಶದ ಒಂದು ಮಹಿಳೆ ಭಾರತ ದೇಶಕ್ಕೆ ಅಧ್ಯಯನಕ್ಕಾಗಿ ಬಂದು, ಓದೋದಕ್ಕೆ ಬಂದು, ಯಾವುದೋ ಒಂದು ಸಂಸ್ಥೆಯಲ್ಲಿ ಅವಳು ರಿಸರ್ಚ್ ಮಾಡಲಿಕ್ಕೆ ಬಂದು, ಆ ವಿದೇಶಿ ಮಹಿಳೆ ಬಂದು ನೋಡಿದ್ಲು, ಯಾವುದೋ ಹಳ್ಳಿಯ ಪ್ರದೇಶದಲ್ಲಿ ಆ ರಿಸರ್ಚ್ ಸೆಂಟರ್ ಇತ್ತು. ತಾನು ಎಲ್ಲರೂ ಕುತ್ಕೊಂಡು ಓದ್ಬೇಕಾದ್ರೆ ಎಲ್ಲಿ ನೋಡ್ಬೇಕು, PG ವ್ಯವಸ್ಥೆ ಇಲ್ಲ, ಇನ್ನೆಲ್ಲಿಂದ ಬರುವಂತ ಯೋಚನೆ ಮಾಡಿ ಹೋಗ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ ಒಂದು ಮನೆಯ ಅಂಗಳದಲ್ಲಿ ಒಂದು ತುಳಸಿ ಕಟ್ಟೆಗೆ ಆ ಮನೆಯ ತಾಯಿ ನೀರು ಹಾಕಿ ತೊಳಿತಾ ಇದ್ದಂತೆ. ರೋಡಿನೆಲ್ಲ ಅಪರಿಚಿತ ಹುಡುಗಿ ಹೋಗ್ತಾ ಇದ್ರಲ್ಲ, ಕರೆದು ಬಂದ್ರು, ಅವ್ರ ಮಾತನಾಡಿದ್ರು. ಹೀಗೆ ಆತ್ಮೀಯತೆ ಆಯ್ತು. ನೀನ್ ಯಾಕೆ ಬಂದೆ ಕಣ, ಅವರೆಲ್ಲ ಘಟನೆ ಹೇಳಿದ್ದು. ಆಗ ಆ ತಾಯಿ ಹೇಳಿದಂತೆ, ನೀವು ಉಳಿದುಕೊಳ್ಳುವುದಕ್ಕೆ ಯಾವ್ಯಾವ ಮನೆಯಿಂದ ಯಾಕೆ ನೋಡ್ತೀಯ? ನಮ್ಮ ಮನೆಯಲ್ಲಿ ಹಿರಿಯರಾದ ನಾನು, ನನ್ನ ಗಂಡ ಇಬ್ಬರೇ ಇರೋದು, ನನ್ನ ಮಕ್ಕಳೆಲ್ಲ ಬೇರೆ ಬೇರೆ ಕಡೆಗಿದ್ದಾರೆ. ಹಾಗಾಗಿ ನೀವೊಂದು 2 ವರ್ಷ ಅಲ್ವಾ, ನಮ್ಮನೆಯಲ್ಲೇ ಇದ್ದು ಬಿಡು, ನಮ್ಮ ಮನೆಯ ಮಗಳಾಗಿ ಇಟ್ಕೊಂಡು ಓದು ಅಂತ ಹೇಳಿದ್ರು. ವಿದೇಶದ ಸಂಸ್ಕಾರದಲ್ಲಿ ಬೆಳೆದಂತ ಅವಳಿಗೆ ಈ ಮಾತೆಲ್ಲ ಅರ್ಥ ಆಗಿಲ್ಲ. ಆದ್ರೂ ಒಂದ್ ಸ್ವಲ್ಪ ದಿವಸಕ್ಕೆ ಅವಕಾಶ ಆಯ್ತಲ್ಲ, ಅದಕ್ಕೋಸ್ಕರ ಒಪ್ಕೊಂಡು ಬಂದು ಬೆಳಿಗ್ಗೆ ಬೇಗ 5 ಗಂಟೆಗೆ ಗಂಡ ಹೆಂಡತಿ ಹೇಳ್ತಿದ್ರು. ಎದ್ದ ತಕ್ಷಣ ಅವಳು ಬಚ್ಚಲಲ್ಲಿ ಬೆಂಕಿ ಮಾಡ್ತಿದ್ಲು, ಗಂಡ ದೇವರಿಗೆ ಹೋಗ್ತಿದ್ದ. ಆಮೇಲೆ ಗಂಡ ಸ್ನಾನ ಕೂತ್ಕೊಳ್ಳೆ ನೆಲವನ್ನು ಉದ್ದೆ ರಂಗೋಲಿ ಹಾಕಿ ದೇವ್ರ ಪೂಜೆ ಕಡಿಮೆ ಮಾಡ್ತಿದ್ಲು. ಇಷ್ಟು ಕೆಲಸ ಆಗ್ಬೇಕಾದ್ರೆ ಆ ಮನೆಯಲ್ಲಿ ಇದ್ದಾಳಲ್ಲ, ಅವಳು 9 ಗಂಟೆವರೆಗೆ ಮಲ್ಕೊಂಡಿರ್ತಿದ್ಲು. ಅವಳಿಗೆ ಏನು ಹೇಳಿಲ್ಲ, ಕೆಲಸ ಮಾಡ್ತಾ ಇದ್ರು. 1 ದಿವಸ ನೋಡಿದ್ರು, 2 ದಿವಸ, 1 ವಾರ ಆದ್ಮೇಲೆ ಇವರು ಕೆಲಸ ಮಾಡ್ಬೇಕಾದ್ರೆ ಅವಳಿಗೆ ಮಲ್ಕೊಂಡಿರ್ಲಿಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕಾದ್ರೆ ಇವಳೆ ಬೆಂಕಿ ಮಾಡಿದ್ಲು. ಆ ಮನೆ ಯಜಮಾನ ಹೂ ಕೊಯ್ಲಿಕ್ಕೆ ಹೋದಾಗ ಇವಳೆ ಹೂ ಕೊಯ್ಲಿಕ್ಕೆ ಹೋದ್ಲು. ಆ ಮನೆಯ ತಾಯಿ ನೆಲವನ್ನ ಗುಡಿಸ್ಲಿಕ್ಕೆ ಶುರು ಮಾಡಿದ್ರು, ಒರೆಸೋದಕ್ಕೆ ಶುರು ಮಾಡಿದ್ಲು. ರಂಗೋಲಿ ಇಟ್ಟ ಮೇಲೆ ಹೂವನ್ನ ಇಡ್ಲಿಕ್ಕೆ ಶುರು ಮಾಡಿದ್ಲು. ಹೀಗೆ ಆ ಮನೆಯ ಸದಸ್ಯರಾಗಿ ಬದುಕ್ಬಿಟ್ಲು. ಹೀಗೆ 2 ವರ್ಷ ಕಳೆದೋಯ್ತು. ಮುಗಿದ ಮೇಲೆ ಅವಳು ಪುನಃ ತನ್ನ ದೇಶಕ್ಕೆ ಹೋಗ್ಬೇಕಲ್ಲ. ತನ್ನ ದೇಶಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅವಳನ್ನ ಬೀಳುಗೊಳ್ಳೋದಕ್ಕೆ ವಿಮಾನ ನಿಲ್ದಾಣಕ್ಕೆ ಊರಿನ ಅನೇಕ ತಾಯಂದಿರು ಬಂದು ವಿಮಾನ ನಿಲ್ದಾಣದವರನ್ನು ಬೀಳ್ಕೊಟ್ಟು ಅವಳನ್ನು ಕಳಿಸ್ಕೊಟ್ರು. ವಿಮಾನದ ಮೇಲೆ ಹತ್ತಿ ಕುತ್ಕೊಂಡ್ರು. ಕುತ್ಕೊಂಡು ಇನ್ನೇನು
ತನ್ನ ದೇಶಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡಿದಂತೆ, ನಾನು ಯಾರೋ ಈ ಕುಟುಂಬದವ್ರು ಯಾರೋ 2 ವರ್ಷಗಳ ಕಾಲ ಮನೆಯ ಮಗಳಂತ ಇಷ್ಟು ಚೆನ್ನಾಗಿ ನನ್ನನ್ನು ನೋಡ್ಕೊಂಡಿದ್ದಾರಲ್ಲ, ಆಕಸ್ಮಿಕ ಬಂದಂತ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಬಹುದು. ನಾನು ತಕ್ಷಣ ನನ್ನ ಮನೆಗೆ ಹೋಗ್ಬೇಕು, ತಂದೆ ತಾಯಿ ನೋಡ್ಬೇಕು ಅಂತ ಹೋದಂತೆ. ವಿಮಾನ ನಿಲ್ದಾಣ ವಿಮಾನದಲ್ಲಿ ಇಳಿದ ಮೇಲೆ ಯೋಚನೆ ಮಾಡಿದ್ರು, ತನ್ನ ಕರ್ಕೊಂಡು ಹೋಗ್ಲಿಕ್ಕೆ ತಂದೆ ತಾಯಿ ಕಾರ್ ತಗೊಂಡು ಬರ್ತಾರೆ ಅಂತ ಹೇಳಿ. ಯಾರೂ ಬರಲಿಲ್ಲ. ಇವಳೆ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ಮನೆಗೆ ಹೋದ್ಲು. ಮನೆಗೆ ಹೋಗಿ ನೋಡಿದಾಗ ಮನೆಗೆ ಬೀಗ ಹಾಕೊಂಡಿತ್ತು. ಅಕ್ಕಪಕ್ಕದಲ್ಲಿ ಕೇಳಿದ್ರು, ಅಯ್ಯೋ ನನ್ನ ತಂದೆ ತಾಯಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ನಿನ್ನ ತಾಯಿ ಬೇರೆ ಮದುವೆಯಾಗಿ ಹೋಗಿದ್ದಾಳೆ, ನಿನ್ನ ತಂದೆಗೆ ಬೇರೆ ಮದುವೆ ಆಗಿದೆ. ಆ ಹೆಣ್ಣು ಮಗಳು 2 ವರ್ಷಗಳ ಕಾಲ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಬದುಕಿದ್ದಲ್ಲ, ಆ ಮಾತನ್ನು ಕೇಳಿದಾಗ ತಕ್ಷಣ ಕುಸಿದೋದಂತೆ. ಆಮೇಲೆ ಸಾವರಿಸಿಕೊಂಡು ನಿಂತು ನಡೆದಂತೆ, ಭಾರತದಲ್ಲಿ ಪುನರ್ಜನ್ಮ ಇದೆ ಅಂತ ಹೇಳ್ತಾರೆ. ಇದನ್ನು ನಂಬುತ್ತಾರೆ. ಅಕಸ್ಮಾತ್ ನನಗೆ ಪುನರ್ಜನ್ಮ ಇದ್ರೆ ಭಾರತದ ಆ ತಂದೆ ತಾಯಿ ಕೊಟ್ಟಿಲ್ಲ, ನಾನು ಮಗುವಾಗಿ ಹುಟ್ಟಬೇಕು, ನನ್ನ ಬದುಕಿನಲ್ಲಿ ಆ ಸಂಸ್ಕಾರ ಬರಬೇಕು, ಈ ಸಂಸ್ಕಾರ ಬೇಡ ಅಂತ ಯೋಚನೆ ಮಾಡಿದಂತೆ. ಅಂದ್ರೆ ಭಾರತೀಯ ಸಂಸ್ಕೃತಿ ಅನ್ನೋದು, ಸಂಸ್ಕಾರ ಅನ್ನೋದು ನಮಗ್ ಗೊತ್ತಿಲ್ಲದೆ ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಒಂದು ಕುಟುಂಬದ ವಾತಾವರಣ, ಸ್ನೇಹದ ವಾತಾವರಣ, ಸಮಷ್ಟಿಯ ಪರಿಕಲ್ಪನೆ ಕೊಡ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ಕುಟುಂಬದ ಪದ್ಧತಿ ಇವತ್ತು ಪ್ರಪಂಚಕ್ಕೆ ಬೆರಗುಂಟು ಮಾಡ್ತದೆ. ಇವತ್ತು ಇಂಗ್ಲೆಂಡ್, ಅಮೆರಿಕದಂತಹ ದೇಶಗಳನ್ನು ನೋಡಿ ಭಾರತೀಯ ಕುಟುಂಬ ಪದ್ಧತಿಯನ್ನು ಬೆಳೆಸ್ತಾರೆ. ನಮ್ಮಲ್ಲಿ ಸಂಘದಲ್ಲಿ ಕುಟುಂಬ ಪ್ರಬೋಧನ ಅನ್ನುವಂತ ಒಂದು ವಿಭಾಗ ಇದೆ. ವಿದೇಶಗಳಲ್ಲಿ ಕೂಡ ಕುಟುಂಬ ಪ್ರಬೋಧನ ಮೂಲಕ ವಿದೇಶದಲ್ಲಿ ನಮ್ಮ ಪರಂಪರೆಯನ್ನು ಜಾಗೃತಿ ಮಾಡುವಂತ ಕೆಲಸ ಆಗ್ತಾ ಇದೆ. ಅನೇಕ ಘಟನೆಗಳನ್ನ ನಾವು ಪೇಪರ್ ಓದ್ತೀವಿ. ಯಾವ್ಯಾವುದೋ ದೇಶದಿಂದ ಬಂದು ಈ ದೇಶದಲ್ಲಿ ಭಾರತೀಯ ಪರಂಪರೆಯಂತೆ ನಮ್ಮ ವಿವಾಹವಾಗುವಂತ ಅನೇಕ ಘಟನೆಗಳನ್ನು ನಾವು ಓದ್ತೀವಿ. ಅಂತಹ ಸಾಂಸ್ಕೃತಿಕ ಮೌಲ್ಯ, ಕೌಟುಂಬಿಕ ಸಭ್ಯತೆ ಹಾಗೂ ಒಂದು ರೀತಿಯ ಸಮಷ್ಟಿಯ ಪ್ರಜ್ಞೆ ಹಿನ್ನೆಲೆಯಲ್ಲಿ ಭಾರತೀಯ ಈ ಒಂದು ಕುಟುಂಬ ಪದ್ಧತಿ ಮೂಡಿಬಂದಿದೆ. ಇದರ ಅರಿವು ನಮಗಿದ್ರೆ ವಿವಾಹದ ಬಗ್ಗೆ ನಮಗೆ ಗೌರವ ಬರುತ್ತೆ. ಇವತ್ತು ವಿವಾಹವಾದ ಬಗ್ಗೆ ನಮಗೆ ಏನು ಅರ್ಥ ಗೊತ್ತಿಲ್ಲದಿದ್ರೆ ವಿವಾಹದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ವಸ್ತುವಿನ, ವಿಷಯದ, ಘಟನೆಯ, ಸಂಸ್ಕಾರದ ಮಹತ್ವ ನಮ್ಗೆ ಗೊತ್ತಾಗತ್ತೋ ಆಗ ಅದರ ಮೇಲೆ ಶ್ರದ್ಧೆ ಬರುತ್ತೆ, ಪ್ರೀತಿ ಬರುತ್ತೆ. ಹೇಗೆ ನಾವು ಸೇವಿಸುವ ಔಷಧಿಯ ಮೇಲೆ ಶ್ರದ್ಧೆ ಇದ್ರೆ ಬೇಗ ನಮ್ಮ ರೋಗ ಗುಣ ಆಗುತ್ತೋ, ನಮ್ಮ ಆಚರಣೆಯ ಮೂಲ ತತ್ವವನ್ನು ತಿಳ್ಕೊಂಡು ನಮಗೆ ಶ್ರದ್ಧೆ ಇದ್ರೆ ಆ ಆಚರಣೆಯ ಮೇಲೆ ಗೌರವ ಬರುತ್ತೆ. ಇದನ್ನ ನೆನಪಿಸಿಕೊಳ್ಳುವುದಕ್ಕೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಮಂಗಳ ನಿಧಿ ಎನ್ನುವ ಕಾರ್ಯಕ್ರಮ ಮಾಡಿ. ರಾಜೇಶ, ನಾನು ಈ ಊರಿಗೆ ಬಂದು 30 ವರ್ಷ ಆಯ್ತು. 30 ವರ್ಷದಿಂದ ಸುಮಾರು 25 ವರ್ಷದಿಂದ ರಾಜೇಶ ನನಗೆ ಪರಿಚಯ. ಈ ಊರಿನಲ್ಲಿ ಎಲ್ಲರಿಗೂ ಬೇಕಾದಂತಹ ಒಂದು ವ್ಯಕ್ತಿ. ಯಾರತ್ರ ವಿರಸ ಇಲ್ಲ, ಯಾರತ್ರ ಜಗಳ ಇಲ್ಲ. ಒಂದು ರೀತಿ ಅಜಾತ ಶತ್ರುವಾಗಿ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿ ಬದುಕಿದಂತಹ ಒಂದು ಒಳ್ಳೆ ಸುಸಂಸ್ಕೃತ ವ್ಯಕ್ತಿ. ಅಷ್ಟೇ ಸುಸಂಸ್ಕೃತವಾದ ವಧು ಅವನಿಗೆ ಸಿಕ್ಕಿದ್ದಾಳೆ. ಹೇಗೆ ಚಿನ್ನದೊಂದಿಗೆ ಚಿನ್ನ ಸೇರಿದ್ರೆ ಚಿನ್ನದ ಬೆಲೆ ಜಾಸ್ತಿ ಆಗುತ್ತ, ಹಾಗೆ ಸುಸಂಸ್ಕೃತ ರಾಜೇಶನಿಗೆ ಸಂಸ್ಕಾರ ಪೂರ್ಣವಾದ ಮಂಜುಳಾ ಸಿಕ್ಕಿದಾಗ ಅವರ ಸಂಸಾರ ಇನ್ನೂ ಅರ್ಥಪೂರ್ಣವಾಗತ್ತೆ. ಅವರು ಯಾವುದೇ ಸಂದರ್ಭದಲ್ಲಿ ಮನುಷ್ಯ ಸಹಜವಾಗಿ ಇಬ್ರು ತಪ್ಪು ಮಾಡ್ಬೋದು. ಆ ತಪ್ಪನ್ನ ತಿದ್ದಿ ಚೆನ್ನಾಗಿ ನಡೆದುಕೊಂಡು ಹೋಗುವಂತಹ, ಪ್ರೇರಣೆ ಕೊಡುವಂತಹ, ಹೇಳುವಂತಹ ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದ್ರೆ ವಿವಾಹದಲ್ಲಿ ಆ ವಿವಾಹದ ಭೋಜನವನ್ನು ಸೈದಿದ್ದೇವೆ ನಾವು. ಅವರು ಆಮಂತ್ರಣದಲ್ಲಿ ಬಂದಿದೆ, ಆಶೀರ್ವದಿಸಿ ಭೋಜನ ಉಪಚಾರವನ್ನು ಸ್ವೀಕರಿಸಿ ಹೋಗ್ಬೇಕು. ನಿಮ್ಗೆ ಯಾರಿಗೂ ಊಟಕ್ಕೆ ಗತಿ ಇಲ್ಲ ಅಂತ ರಾಜೇಶ್ ಊಟ ಹಾಕಿದ್ದಲ್ಲ. ಊಟ ಹಾಕಿ ಹೊಟ್ಟೆ ತುಂಬಿದಂತಹ ನೀವು ಅವರಿಗೆ ಬಾಯಿ ತುಂಬಿ ನಿಮ್ಮ ಸಂಸಾರ 100 ಕಾಲ ಬದುಕಲಿ ಅಂತ ಆಶೀರ್ವಾದ ಮಾಡಬೇಕು.
ನಮ್ಮೆಲ್ಲರ ಆಶೀರ್ವಾದದ ಅಪೇಕ್ಷೆಯಿಂದ ಅವರು ನಮಗೆ ಈ ಒಂದು ಸತ್ಕಾರ ಕೂಟವನ್ನು ಕೊಟ್ಟಿದ್ದಾರೆ ವಿನಃ ಅವ್ರು ಯಾವುದೋ ಹಣ ಹೆಚ್ಚಾಗಿದೆ ಅಥವಾ ನಿಮಗೇನೋ ಊಟಕ್ಕೆ ಗತಿ ಇಲ್ಲ ಅನ್ನೋ ಕಾರಣಕ್ಕಲ್ಲ. ಕೊಡುವಾಗ ಒಂದು ಸಾತ್ವಿಕ ಸ್ವಾರ್ಥ ಇದೆ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು, ನನ್ನ ಕುಟುಂಬ ಬೆಳಗಬೇಕು. ಹಾಗಾಗಿ ನಮಗೆ ಈ ಒಂದು ದಂಪತಿಗಳ ಮೇಲೆ ಅವರು ದಾರಿ ತಪ್ಪಿದಾಗ ಅವರಲ್ಲಿ ಏನಾದ್ರು ಬೇಸರ ತಿದ್ದಿ ತೀಡುವಂತಹ, ಮಾರ್ಗದರ್ಶನ ಮಾಡುವಂತಹ, ಹಿತವಚನವನ್ನು ಹೇಳುವಂತಹ ಎಲ್ಲ ಜವಾಬ್ದಾರಿಯು ನಮಗಿದೆ. ನಾವು ಆ ಕುಟುಂಬವರು ಉತ್ತರೋತ್ತರವಾಗಿ ಬೆಳೆಯುವುದನ್ನ, ಚೆನ್ನಾಗಿ ಬದುಕುವುದನ್ನ ನಾವು ನೋಡಬೇಕು. ಈ ವಿಚಾರಗಳನ್ನು ನಮ್ಮ ಕುಟುಂಬಕ್ಕೆ ತಿಳಿಸ್ಕೊಡ್ಬೇಕು. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಂದ್ರೆ ಯಾರೋ ಒಂದೆರಡು ವ್ಯಕ್ತಿಯನ್ನ ಸಂಘಟನೆ ಮಾಡೋ ಸಂಘಟನೆ ಅಲ್ಲ. ಇದು ಇಡೀ ಸಮಾಜವನ್ನೇ ಸಂಘಟಿಸುವಂತದ್ದು. ಜಾತಿ ಬೇರೆ ಇರ್ಬೋದು, ಭಾಷೆ ಬೇರೆ ಇರ್ಬೋದು, ಆದ್ರೆ ನಾವೆಲ್ಲರೂ ಹಿಂದೂ ಅನ್ನುವ ಒಂದು ಹೆಸರಿನಲ್ಲಿ ಇಡೀ ಸಮಾಜವನ್ನು ವಸುಧೈವ ಕುಟುಂಬಕಂ ವಿಶ್ವಂ ಏಕನೀಡಂ ಅನ್ನುವ ಕಲ್ಪನೆಯಲ್ಲಿ ಸಮಾಜವನ್ನು ಜೋಡಿಸುವಂತಹ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 95 ವರ್ಷಗಳಿಂದ ಮಾಡ್ತಾ ಇದೆ. RSS ಆರಂಭವಾಗಿ 95 ವರ್ಷ ಆಯ್ತು. ಇನ್ನು 5 ವರ್ಷದಲ್ಲಿ 100 ವರ್ಷ ಆಗತ್ತೆ. 95 ವರ್ಷದಿಂದ ಹೀಗೆ ಮನೆಯಲ್ಲಿ, ಮನೆಗೆ, ಮನೆಯ ಮಕ್ಕಳಿಗೆ, ಮನೆಯ ತಾಯಂದಿರಿಗೆ, ಸಮಾಜ ಸಂಘಟನೆಗೆ ಸಂಸ್ಕಾರವನ್ನು ಕೊಡ್ತಾ 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 ಇವತ್ತು ಪ್ರಪಂಚದ ಅತ್ಯಂತ ದೊಡ್ಡ ಸ್ವಯಂ ಸೇವಕ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಈ ವಿವಾಹ ಸಂದರ್ಭದಲ್ಲಿ ರಾಜೇಶ್ವರಿ ವಿವಾಹ ಅಂತಂದ್ರೆ ನಮ್ಮ ಸಂಘದ ಸ್ವಯಂ ಸೇವಕರಿಗೆ ಒಂದು ಸಂತೋಷ. ನಮ್ಮ ಬಳಗವನ್ನು, ನಮ್ಮ ಕುಟುಂಬ ಹೇಗೆ ಈ ಒಂದು ಗುತ್ತಿನ ಮನೆಯ ಕುಟುಂಬದವನು, ಹಾಗೆ ನಾವು ಸಂಘ ಏನ್ ಹೇಳ್ತೀವಿ ಅವನು ನಮ್ಮ ಸಂಘ ಪರಿವಾರ, ಸಂಘದ ಕುಟುಂಬದವನು. ಅವನ ಆ ಸಂತೋಷದಲ್ಲಿ ಅವನು ತಾನು ಮೆಚ್ಚಿದಂತಹ ಸಂಘಟನೆಯನ್ನ ನೆನಪಿಸ್ಕೊಡ್ತಾನೆ. ಇವತ್ತೆಲ್ಲ ಕ್ಯಾಟರಿಂಗ್ ವ್ಯವಸ್ಥೆ ಇದೆ, ಶಾಮಿಯಾನ ವ್ಯವಸ್ಥೆ ಇದೆ, ಎಲ್ಲ ಆಗ್ಬಿಡುತ್ತೆ. ಸುಮಾರು 50 ವರ್ಷದ ಹಿಂದೆ ಹಿರಿಯರನ್ನು ಕೇಳಿ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ಆಗತ್ತೆ ಅಂತಂದ್ರೆ ಊರಿನ ಎಲ್ಲ ಜನರು ಬಂದು ಸಹಾಯ ಮಾಡ್ತಿದ್ರು. ಕೆಲವರು ಅಡುಗೆ ಬರ್ತಿದ್ರು, ಕೆಲವರು ಬಡಿಸೋದಕ್ಕೆ ಬರ್ತಿದ್ರು, ಕೆಲವರು ಇನ್ಯಾವುದೋ ಕೆಲಸ ಬರ್ತಿದ್ರು. ಅಂದ್ರೆ ಇಡೀ ಊರಿನವರು ಒಟ್ಟಾಗಿ ಒಂದು ಕೆಲಸವನ್ನು ಮಾಡ್ತಿದ್ರು. ಇದನ್ನ ನೆನಪಿಸಿಕೊಂಡು ಆ ಸಮಾರಂಭದಲ್ಲಿ ಏನ್ ಮಾಡ್ತಾರೆ, ಆಯಾ ಸಂಘಟನೆಗೆ ಗ್ರಾಮ ತೇಜ ಅಂತ ಕೊಟ್ಟು ಎಲ್ಲ ಸಂಘಟನೆಯನ್ನ ನೆನಪಿಸ್ಕೊಳ್ತಾರೆ. ಅವ್ರಿಗೆ ಒಂದು ಕೊಡುಗೆಯನ್ನು ಕೊಡೋದು, ಉಡುಗೊರೆಯನ್ನು ಕೊಟ್ಟು ಮುಂದೆಯೂ ಕೂಡ ಎಲ್ಲ ಕೆಲಸವನ್ನು ನಮ್ಮ ಜೊತೆಗಿರಿ ಅಂತ ಕೇಳುವಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾದ ರಾಜೇಶ್ವರಗೆ ಗೊತ್ತಿದೆಯೋ ಗೊತ್ತಿಲ್ವೋ, ತನ್ನಲ್ಲಿ ಒಂದಷ್ಟು ಪರಿವರ್ತನೆ ಆಗೋದಕ್ಕೆ, ಸಮಾಜದಲ್ಲಿ ಒಂದಷ್ಟು ಜನ ತನ್ನನ್ನು ಪ್ರೀತಿಸುವುದಕ್ಕೆ ನಾನು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿದ್ದು ಕಾರಣ ಅನ್ನುವಂಥ ಕೃತಜ್ಞತೆ ಭಾವನೆ ಇದೆ. ಇದು ನನ್ನ ಸಂಘಟನೆ ಅಂತೆ. ಸಂಘ ಇಷ್ಟು ವೇಗವಾಗಿ ಕೆಲಸ ಮಾಡ್ತಾ ಇದೆ. ಅವನ ಕುಟುಂಬದ ವ್ಯಾಪ್ತಿಯಲ್ಲಿ, ಮನೆ ವ್ಯಾಪ್ತಿಯಲ್ಲಿ ಇಡೀ ದಿವಸ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಯಥಾಶಕ್ತಿ, ಯಥಾ ಸಂದರ್ಭ, ಯಥಾ ಸಮಯದ ಕೆಲಸ ಮಾಡ್ತಾನೆ. ಹಾಗಾಗಿ ನನ್ನ ಸಂತೋಷ ಕೂಟದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೂಡ ಒಂದು ಭಾಗಿ. ಅದಕ್ಕೋಸ್ಕರ ನಾನು ಮೆಚ್ಚಿದ ಸಂಘಟನೆಗೆ ಗ್ರಾಮ ತೇಜವಾಗಿ ಕಿಂಚಿತ್ ಕಾಣಿಕೆಯನ್ನು ಕೊಡ್ತೇನೆ. ನಾನು ಸ್ವಲ್ಪ ಕೆಲಸ ಮಾಡ್ತೇನೆ. ನಾನು ಕೊಟ್ಟಂತಹ ಕಾಣಿಕೆಯಿಂದ ನನ್ನ ಸಂಘ, ನನ್ನ ಸಂಘಟನೆಯ ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡಲಿ, ಅದಕ್ಕೆ ನನ್ನದಾದ ಕಿಂಚಿತ್ ಕೊಡುಗೆ ಅಂತ ಶ್ರದ್ಧೆಯಿಂದ ಕೊಡುವಂಥದ್ದು. ಯಾಕಂತಂದ್ರೆ ಕೊಡಬೇಕಾದ್ರೆ ಶ್ರದ್ಧೆ ಬೇಕು. ಶ್ರದ್ಧೆಯಾಗ್ನಿಶ್ರಮಿಚ್ಯತೆ ಶ್ರದ್ಧೆಯಾ ವಿಂದತೆ ಹವಿ. ಬೆಂಕಿ ಶ್ರದ್ಧೆಯಿಂದ ಉರಿಯುತ್ತೆ. ಒಂದು ದಿವಸ ಬೆಂಕಿಗೆ ಸುಡುವ ಶ್ರದ್ಧೆ ಕಡಿಮೆ ಆಗ್ಬಿಟ್ರೆ ನಾವ್ಯಾರು ಊಟನೇ ಮಾಡೋದಿಲ್ಲ, ಅನ್ನನೇ ಬೇಯುವುದಿಲ್ಲ. ನೀರು ಕೆಲವು ಹರಿತಾ ಹೋಗುತ್ತೆ. ಒಂದಷ್ಟು ದಿವಸ ನೀರು ಶ್ರದ್ಧೆಯಿಂದ ಹರಿಯೋದನ್ನು ನಿಲ್ಲಿಸಿಬಿಟ್ರೆ, ಒಂದು ದಿವಸ ಸೂರ್ಯ ಉದಯಿಸೋದು ನಿಲ್ಲಿಸಿಬಿಟ್ರೆ, ಹಗಲು ರಾತ್ರಿ ಆಗೋದು ನಿಂತೋಗ್ಬಿಟ್ರೆ. ಹಾಗಾಗಿ ಶ್ರದ್ಧೆಯಿಂದ ಎಲ್ಲವೂ ಆಗತ್ತೆ. ಎಲ್ಲವನ್ನು ಮಾಡಬೇಕು. ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಶ್ರದ್ಧಾಂಕಾಮಸ್ಯ ಮಾತರಂ ಹವಿಷಾವರ್ಧಯಾಮಸಿ. ಅಗ್ನಿಗೆ ತುಪ್ಪವನ್ನು ಹಾಕಿದಾಗ ಬೆಂಕಿ ಹೇಗೆ ಜ್ವಲಿಸುತ್ತೋ, ನಾವು ಮಾಡುವ ಕೆಲಸದ ಜೊತೆಗೆ ಶ್ರದ್ಧೆ ಇದ್ರೆ ಆ ಕೆಲಸ ಇನ್ನು ಚೆನ್ನಾಗತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಶ್ರದ್ಧೆ ಇದೆ, ಅದರ ಕೆಲಸ ಚೆನ್ನಾಗಾಗಬೇಕು. ನನ್ನ ಸಂತೋಷವನ್ನು ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೇನೆ, ನನ್ನ ಸಂಘಟನೆಯ ಶಕ್ತಿ ಬೆಳೆಸುವ ಕಿಂಚಿತ್ ಕಾಣಿಕೆಯನ್ನು ಕೊಡ್ತೇನೆ ಅನ್ನೋ ಕೊಡುವಂತಹ ಏನು ಒಂದು ವಿಶಿಷ್ಟ ಪರಿಕಲ್ಪನೆ ಇದೆಯಾ, ಇದನ್ನೇ ಮಂಗಲ ನಿಧಿ ಅಂತ ನಾನು ಹೇಳ್ತೇನೆ. ಇವತ್ತು ಈ ಮನೆಯಲ್ಲಿ
ಈ ವಿವಾಹ ಸಂದರ್ಭದಲ್ಲಿ ಈ ಕುಟುಂಬದವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರನ್ನ ಕರೆಸಿ ಈ ಸಂತೋಷ ಕೂಟದಲ್ಲಿ ಭಾಗಿಯಾಗುವುದಕ್ಕೆ ಅಪೇಕ್ಷೆ ಪಟ್ಟರು. ಅದೇ ಪ್ರಕಾರ ಸಂಘದ ಸೂಚನೆಯಂತೆ ನಾವೆಲ್ಲರೂ ಬಂದು ಇವರ ಸಂತೋಷ ಕೂಟದಲ್ಲಿ ಭಾಗವಹಿಸಿದ್ದೇವೆ. ನಾನು ನಮ್ಮೆಲ್ಲರ ಪರವಾಗಿ ಅವರಿಗೆ ಆಶೀರ್ವಾದ ಮಾಡುವುದಿಷ್ಟೇ. ಓಂ ಭೂಹು ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ. ಓಂ ಭುವಃ ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ. ಓಂ ಸುವಃ ಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ. ಭೂರ್ಭುವಸ್ಸುವಃ ಸಕಲ ಕಂಟಕಮಪಮೃತ್ಯುರ್ನಶ್ಯತ್ವಾಯುರ್ವರ್ಧತಾಂ. ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು. ನವೋ ನವೋ ಭವತಿ ಜಾಯಮಾನೋನ್ಹ ಆಂಕೇತು ಋಷತಾಮೇತ್ಯಗ್ರೇ. ಭಾಗಂ ದೇವೇಭ್ಯೋ ವಿದಧಾತ್ಯಾಯನ್ ಪ್ರಚಂದ್ರಮಾ ಸ್ಥಿರತಿ ದೀರ್ಘಮಾಯು. ಯಾವ ಮಾಂಗಲ್ಯ ದೇವತೆಗಳಿದ್ದಾರೆ ಅವರಿಗೆ ದೀರ್ಘ ಆಯುಷ್ಯವನ್ನು ಕೊಡ್ಲಿ, ವಿವಾಹದ ಈ ಕೌಟುಂಬಿಕ ಜೀವನದ ಸುಖವನ್ನು ಕೊಡ್ಲಿ, ನೆಮ್ಮದಿಯನ್ನು ಕೊಡ್ಲಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡ್ಲಿ. ಈ ಒಂದು ವಿವಾಹದ ಪ್ರಕ್ರಿಯೆ ಏನಿದೆ ಅದರ ಎಲ್ಲ ಫಲವನ್ನು ಅವರಿಗೆ ಕೊಡ್ತಾ 100 ವರ್ಷಗಳ ಕಾಲ ಸತಿಪತಿಗಳಾಗಿ ನಗತಾ ನಗತಾ ಸಮಾಜಕ್ಕೆ ಒಂದು ಪ್ರೇರಣೆ ಶಕ್ತಿಯಾಗಿ ಬದುಕಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ಇವತ್ತಿನ ಚಿಂತನೆಯನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.